ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತಾಡ್ಕೆ ಮಾತಾಡ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಹಣ ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಹಣ ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತಾಡ್ತಿ ದಲಿತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ದಲಿತರನ್ನೇ ಮೋಸ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ವಿಜಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಇವತ್ತೇನಪ್ಪ ಪ್ರತಿಭಟನೆ ಮಾಡ್ತಕ್ಕಂಥ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಈ ಹೋರಾಟ ಅತ್ಯಂತ ಯಶಸ್ವಿಯಾಗಿ ಏನಪ್ಪಾ ಅಂತಂದ್ರೆ ಮುಕ್ತಾಯ ಆಗಿದೆ. ಈ ಹೋರಾಟದಲ್ಲಿ ಭಾಗವಹಿಸಿದಂತ ಇವೆಲ್ಲ ಆತ್ಮೀಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಅದೇ ರೀತಿ ಇವತ್ತಿನ ಈ ಒಂದು ಪ್ರತಿಭಟನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಒಳಗೊಂಡು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರು ಸೇರಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಈ ಸರ್ಕಾರದಲ್ಲಿ ಸುಮಾರು 11,144 ಕೋಟಿ ರೂಪಾಯಿ SCP ಹಣವನ್ನು ವಿಡ್ರಾ ಮಾಡಿ ಯಾವುದೋ ಬೇರೆ ಬೇರೆ ಕೆಲಸಗಳಿಗೆ ಇದನ್ನು ಹಣವನ್ನು ತೆಗೆದುಕೊಂಡಿರ್ತಕ್ಕಂಥ ವಿಷಯದ ಬಗ್ಗೆ ಖಂಡೋಲನೆ ಮಾಡ್ತಕ್ಕಂಥ ಕೆಲಸ ನಮ್ಮದು. ಬಹಳ ಅನ್ಯಾಯ ಇದು. ಇಡೀ ಇತಿಹಾಸದಲ್ಲಿ ಇಂಥ ಒಂದು ಸನ್ನಿವೇಶ ಆಗಿರಲಿಲ್ಲ, ಸಮಸ್ಯೆ ಆಗಿರಲಿಲ್ಲ. ಹಿಂದೆ ನಾನು ಕೂಡ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಸುಮಾರು 4 ವರ್ಷ ನಾನು ಕೆಲಸ ಮಾಡಿದ್ದೀನಿ. ನಮ್ಮ ಕಾಲಕ್ಕೂ ಕೂಡ ಇಲ್ಲ, ಯಾವತ್ತೂ ಇಲ್ಲ. ಇದು ಸಿದ್ದರಾಮಣ್ಣನ ಕಾಲಕ್ಕೆ ಜರುಗಿರ್ತಕ್ಕಂಥ ಇದು ಒಂದು ವಿಷಯ. ನಾನು ಭಾಳ ತುಂಬ ಖೇದದಿಂದ ಈ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಇದರಿಂದ ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಹಾಸ್ಟೆಲ್ಗಳಿಗೆ ಕೊಡ್ತಕ್ಕಂಥ ಹಣವನ್ನು ತಗೊಂಡು ಅದನ್ನು ಅನ್ಯಾಯ ಮಾಡ್ಯಾರ ಅಂಥೇಳಿ ಹೇಳುವುದರ ಜೊತೆಗೆ, ಹಿಂದೆ ಇದೇ ರೀತಿ SCP ಹಣವನ್ನು ದೇವೇಗೌಡರು ಇದ್ದಾಗ ನಾನು ಆ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೆ. ನಾನು ಮಂತ್ರಿ ಆಗಿದ್ದೆ, ಸಮಾಜ ಕಲ್ಯಾಣ ಮಂತ್ರಿ. ಆವಾಗ ಈ SCPT ಹಣವನ್ನು ದೇವೇಗೌಡರು ದಲಿತರಿಗೆ ಬೇಕಾಗಿರ್ತಕ್ಕಂಥ ಗಂಗಾ ಕಲ್ಯಾಣ ನೀರಾವರಿಗೆ ನಾನು ಯೋಜನೆ ತಂದಾಗ ಅದನ್ನು ಮಾಡಬೇಕು ಅಂತಿದ್ರೋ ಮಾಡಬಾರ್ದು ಅಂತ ನನಗೆ ಗೊತ್ತಿಲ್ಲ. ಆದರೆ 3 ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬಂದರೂ ಕೂಡ ಅದನ್ನು ತಿರಸ್ಕಾರ ಮಾಡಿದರು. 4ನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದು ನೀವು ಆಗದೇ ಇದ್ರೆ ನನ್ನ ರಾಜೀನಾಮೆ ತಗೋರಿ ಅಂಥೇಳಿ ನನ್ನ ರಾಜೀನಾಮೆ ಎಸೆದಾಗ ಅವತ್ತು ಪಟೇಲ್ ಗೌಡರು ಇಂಟರ್ಫಿಯರ್ ಆಗಿ ಈ ಒಂದು ವಿಷಯವನ್ನು ಬಗೆಹರಿಸಿ ಇವತ್ತು ಗಂಗಾ ಕಲ್ಯಾಣ ಯೋಜನೆ ಸಮಾಜದಲ್ಲಿ ನಮ್ಮ ದಲಿತರಿಗೂ ಉಪಯೋಗ ಆಗಿದೆ. ಇವತ್ತು ನಾನು ಪ್ರಶ್ನೆ ಕೇಳ್ತೀನಿ, ಮಾದೇವಪ್ಪಗೆ ಏನಾಗ್ಯದ ರೀ? ಅವನು ದಲಿತ ಹೌದಲ್ಲ, ದಲಿತ ಸಮುದಾಯದ ಒಬ್ಬ ಮುಖಂಡ ಅವನು ರಾಜಕಾರಣದಲ್ಲಿ. ಅವನಿಗೇನಾಗದೆ ಈ 11,000 ಕೋಟಿ ರೂಪಾಯಿ ಸಿದ್ದರಾಮಣ್ಣವರು ವಿಡ್ರಾ ಮಾಡ್ಕೊಳ್ಳೋ ನಿದ್ದೆ ಮಾಡ್ತಿದ್ನ. ಇದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಖಂಡನೆ ಮಾಡ್ತೀನಿ ಅಂತಕ್ಕಂಥ ಮಾತು ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ. ನೋಡು, ಗ್ಯಾರಂಟಿಯಲ್ಲಿ ದಲಿತರಿದ್ದರೆ ಏನು ದಲಿತರಿಗೇನೆ ಹೋಗ್ತದ ಅದು. ಇದು ಎಸ್ಪೆಷಲಿ ಈ ಹಣ ಬರೀ ದಲಿತರಿಗೆ ಮುಟ್ತಕ್ಕಂಥದ್ದು. ಮತ್ತು ನೀವು ಹೋಗಿ ಸಾವುಕಾರ ಗೌಡ್ರಿಗೆ ಕೊಟ್ರೆ ಅದು ದಲಿತರಿಗೆ ಮುಟ್ಟದಂಗ ನೋಡಿರಿ. ಅದು ಹಂಗೆ ಕೇಳಿದ್ರೆ ಆಗೋದಿಲ್ಲ. ಬರೀ ನೋಡಿರಿ, ಗ್ಯಾರಂಟಿ ಕೊಡ್ತೀನಿ ಅಂಥೇಳಿ ಎಲ್ಲರನ್ನ ಕೊಲ್ತಾ ಇದ್ದಾರೆ. ನಿನಗೆ ಗೊತ್ತದ, ನೀನು ಒಬ್ಬ ಬಡ ಮನುಷ್ಯ ನಾಳೆ ಅಲ್ಲಿ ಏನಾದರೂ ಖರೀದಿ ಮಾಡ್ಕೊಳ್ಳೋಕೆ ಹೋದ್ರೆ ಒಂದು 100 ರೂಪಾಯಿ ಸ್ಟಾಂಪನ್ನು 500 ರೂಪಾಯಿ ಮಾಡ್ಯಾರ. 500 ರೂಪಾಯಿ ಸ್ಟಾಂಪನ್ನು 2,000 ಮಾಡ್ಯಾರ. 2,000 ಸ್ಟಾಂಪನ್ನು 5,000 ಮಾಡ್ಯಾರ. ಇದು ನೀತಿನ ಇವ್ರದ್ದು?
ಇದು ಗ್ಯಾರಂಟಿ ಕೊಡ್ತಕ್ಕಂಥ ನಿನ್ನಲ್ಲಿ ತಾಕತ್ತಿದ್ರೆ ಹಂಚಬೇಕಪ್ಪ, ಕೊಡಬೇಕಿತ್ತು ಗ್ಯಾರಂಟಿ. ಇದು ಯಾವುದೂ ಕೂಡ ತೊಂದರೆ ಆಗಲಾರದ ರೀತಿಯಲ್ಲಿ ಕೊಡಬೇಕಿತ್ತು. ಬೆಂಗಳೂರಲ್ಲಿ ನನ್ನ ಮನೆ ಅದ, ಪ್ರತಿ ತಿಂಗಳ ನನಗೆ 2,000 ರೂಪಾಯಿ ನನಗೆ ಇದು ಬರ್ತಿತ್ತು, ಏನು ವಾಟ್ರ್ ಬಿಲ್ಲ. ಇವತ್ತು 4,000 ರೂಪಾಯಿ ವಾಟ್ರ್ ಬಿಲ್ ಮಾಡಿ ಇದನ್ನು ಒಯ್ದು ಇದಕ್ಕೆ ಕೊಡ್ತೀರಾ ಗ್ಯಾರಂಟಿಗೆ? ನಾಚಿಕೆ ಬರಬೇಕು ನಿಮಗೆ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಕರ್ನಾಟಕ ರಾಜ್ಯದಲ್ಲಿ 9 ತಿಂಗಳ ಹಿಂದೆ ಹಲವಾರು ಘೋಷಣೆಗಳನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ದಲಿತರ, ರೈತರ ಎಲ್ಲ ಓಟ್ಗಳನ್ನು ಪಡ್ಕೊಂಡು 136 ಸೀಟ್ MLA ಗೆಲ್ಲಿಸ್ಕೊಂಡು ಇವತ್ತಿನ 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ಕೊಂಡು ಆ ಗ್ಯಾರಂಟಿ ಕೊಡಲಿ, ನಾವು ಬೇಡ ಅಂತ ಹೇಳೋದಿಲ್ಲ. ಅದಕ್ಕಾಗಿ ಬೇರೆ ಒಂದು ದಾರಿ ಹುಡುಕಬೇಕು ಸರ್ಕಾರ. ಬಿಟ್ಟು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ 11,000 ಕೋಟಿ ರೂಪಾಯಿಗಳ ಅನುದಾನವನ್ನು ಗ್ಯಾರಂಟಿ ಸಲ ಬಳಸ್ತೀವಿ ಅಂತ ಹೇಳಿದ್ರೆ ಇದೊಂದು ನಾಚಿಕೆಗೇಡಿನ ಕೆಲಸ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಸರ್ಕಾರಕ್ಕೆ. ನಾವು ಈ ಸರ್ಕಾರ ಬಂದ ಮೇಲೆ ಎಲ್ಲ ರಂಗದಲ್ಲಿ ವಿಫಲ ಆಗಿದೆ. ಅದು ನೀವು ಭಾಳ ದೂರ ಹೇಳಕ್ಕೆ ಹೋಗೋದಿಲ್ಲ. ನಾನು ನೀವು ಎಲ್ಲ ರೋಡ್ನಾಗ ಹೋಗಬೇಕಾದ್ರೆ ಸೈಕಲ್ ಮೋಟ್ರ ಗಾಡಿಗಳು ಹಿಡಿಯೋಂಥದ್ದು ಪೊಲೀಸರು ಮಾಡಕತ್ತಾರೆ ನೋಡ್ರಿ. ನೀವು ಸುಮ್ಮನೆ ಏನೋ ಒಂದು ಹೊಲಸ ಕಲಿಸ್ಬೇಕಿರ್ತಾವೆ ಪಾಪ. ಅವು ಬರಗಾಲ ಐತಿ, ಅವು ಡಬಲ್ ಸೀಟ್ರ್ ಹೋಗ್ಬೋದು, ತ್ರಿಬಲ್ ಸೀಟ್ರ್ ಹೋಗ್ಬೋದು. ಇಲ್ಲಿ ಒಕ್ಕಲ್ತನ ನಡೆಯೋದಿಲ್ಲ, ಮಲ್ಲ ಆಳ ಸಿಗೋದಿಲ್ಲ. ಅಲ್ಲೆಲ್ಲ ಕೇಸ್ ಹಾಕಿ 10,000 ಕೊಡ್ರಿ, 5,000 ಕೊಡ್ರಿ ಅಂತ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಆದೇಶ ಮಾಡ್ಯಾರ. ನಮ್ಮ ಮಂದಿ ಒಂದು NTPC ಕೂಡಿಗಳಿಗೆ PSI ಕೇಳಿದೆ ನಾನು, ಇದು ಯಾಕೆ ಮಾಡಕತ್ತೀರಿ ಕಾರ್ಬಾರ್, ನಿಮ್ದು ಯಾವಾಗ ಇದ್ದಿದ್ದಿಲ್ಲ ಅಂತ ಹೇಳಿದೆ ನಾನು. ಏನೋ 50 ರೂಪಾಯಿ 100 ರೂಪಾಯಿ ದಂಡ ಇದ್ರೆ ಮುಗಿದು ಹೋಯ್ತು. 10,000 ಕೊಡ್ರಿ, 20,000 ಕೊಡ್ರಿ ಅಂದ್ರೆ ಬರಗಾಲದಾಗ ರೈತ ಬದುಕೋದೇ ಕಠಿಣ ಐತಿ. ಇದೆಲ್ಲ ಯಾರು ಹೇಳ್ಯಾರಂದ್ರೆ ನಮ್ದೇನು ತಪ್ಪೈತ್ರಿ, ನಮ್ಮದು ಮನಸ್ಸಿಲ್ಲ ನಮ್ಮ ಮಾಡೋಕೆ. ಸರ್ಕಾರನ ಆದೇಶ ಮಾಡೈತಿ, ನಾವು ಏನು ಮಾಡೋಣ, ನಾವು ಬಲಿಪಶು ಆಗ್ಲಕತ್ತೀವಿ ಅಂತಕ್ಕಂಥ ಮಾತನ್ನು PSI ಹೇಳಿರ್ತಕ್ಕಂಥ ಮಾತಿದು. ಅಂದರೆ ಪ್ರತಿ ಪೊಲೀಸ್ ಠಾಣೆ ಒಳಗೆ ಸೈಕಲ್ ಮೋಟ್ರ್ ತೊಗೊಂಡು ಒಂದು ವಾಹನ ತೊಗೊಂಡು ಎಲ್ಲಿ ಹೋಗುವಂಗಿಲ್ಲ. ಮದುವೆಗೆ ಹೋಗಿರ್ತಾರೆ, ಮದುವೆಗೆ ಹೋಗುವಾಗ ಸೀಟ್ ಹೆಸ್ಕೊಂಡು ಹಾಕು ಸ್ವಾಭಾವಿಕ. ಅದು ಇನ್ನು ಒಬ್ಬ ಅಧಿಕಾರಿ ಮನೆಯಾಗ ಲಗ್ನ ಇದ್ರು ಅವನು ಟ್ರಕ್ ಮಾಡ್ತಾನೆ. ಲಿಮಿಟೆಡ್ ಸೀಟ್ ತೊಗೊಂಡು ಲಗ್ನ ಮಾಡೋಕ್ಕಾಗೋದಿಲ್ಲ. ಕಾನೂನು ಪ್ರಕಾರ ಬದುಕಬೇಕು, ಯಾರಿಗೂ ಆಗೋದಿಲ್ಲ. ಭೂಮಿ ಬೇಕು, ಸಂದರ್ಭ ಸಮಯ ನೋಡ್ಕೊಂಡು ಶಿಕ್ಷೆ ಕೊಡುವಂಥದ್ದು ಆಗಬೇಕದು. ಬಿಟ್ಕೊಂಡು ಎಲ್ಲ ರೋಡ್ ಮ್ಯಾಗ ನಿಂತ್ಕೊಂಡು ವೆಹಿಕಲ್ಗಳ ಮ್ಯಾಗ ಬರೀ ದಂಡ ವಸೂಲಿ ಮಾಡಿ ಅಂದ್ರೆ ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ಯಾರಿಗೆ ಕೊಡಕತ್ತೀರಿ ಗ್ಯಾರಂಟಿ? ಅದನ್ನು ಇವ್ರು ದುಡ್ಡ ವಸೂಲಿ ಮಾಡಿ 100 ರೂಪಾಯಿ ವಸೂಲಿ ಮಾಡಿ 20 ರೂಪಾಯಿ ಕೊಡಕತ್ತೀರಿ ನೀವು. 80 ರೂಪಾಯಿ ಮೋಸ ಮಾಡಕತ್ತೀರಿ ಜನರು ನೀವು. ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ. ಇದು ನಿಲ್ಲಬೇಕಿದು. ಅದು ವಿಶೇಷವಾಗಿ ದಲಿತರ ಒಂದು ಹಣವನ್ನು ನೀವು 11,000 ಕೋಟಿ ಬೇರೆ ಇದಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ ಅರ್ಥ ಏನು ಇದಕ್ಕೆ? ಹೀಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಏನು ಸಮಾಜದ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡ್ತಕ್ಕಂಥ ಸಿದ್ದರಾಮಯ್ಯವ್ರು ಹಿಡ್ಕೊಂಡು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ವಿಧಾನಸೌಧ ತುಂಬ ಅವ್ರದ್ದು ಆವಾಜ್ ಇರ್ತದೆ. ಮಹದೇವಪ್ಪನವರು SC ಮಂತ್ರಿ ಖರ್ಗೆ ಅವರು ಯಾಕೆ ನಿಮ್ಮ ಧ್ವನಿ ಹೋಯ್ತಲ್ಲಿ? ದಲಿತರಿಗೆ ಅನ್ಯಾಯ ಮಾಡೋದಕ್ಕೆ ಯಾಕೆ ಬಿಟ್ರಿ ನೀವು? ತಕ್ಷಣ ನೀವು ರಾಜೀನಾಮೆ ಕೊಡ್ರಿ, ಮೇಲೆ ದಲಿತರಾಗಿ ಇರೋಕೆ ಯೋಗ್ಯ ಇಲ್ಲ ನೀವು. ನಿಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಕ್ಕಂಥದ್ದನ್ನು ನೀವು ಸಪೋರ್ಟ್ ಮಾಡ್ತೀರ ಅಂತ ಹೇಳಿದ್ರೆ ಇದೇ ಅನ್ಯಾಯ ಇದು. ಹೀಗಾಗಿ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಹಿಡ್ಕೊಂಡು, ಅದು ವಿಶೇಷವಾಗಿ ದಲಿತ ವರ್ಗದಿಂದ ಮಂತ್ರಿಗಳಾಗಿರ್ತಕ್ಕಂಥ SC ST ವರ್ಗದ ಮಂತ್ರಿ ಆಗಿರ್ತಕ್ಕಂಥವ್ರು ತಕ್ಷಣ ಈ ಹಣವನ್ನು ವಾಪಸ್ ದಲಿತರಿಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯಲ್ಲಿ ಹೋರಾಟ ಮಾಡಕತ್ತಿದ್ದೀವಿ. ಮುಂದಿನ ದಿನದಲ್ಲಿ ಈ ರೀತಿ ಮುಂದುವರೆದ್ರೆ ಭಾರತೀಯ ಜನತಾ ಪಾರ್ಟಿ ಎಂದೂ ನಿಮಗೆ ಸಹಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. जुड़े रहिएगा आपके अपने चैनल बीजापुर समय के साथ।